ಪುಸ್ತಕ ಬಿಡುಗಡೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪುರುಷೋತ್ತಮ ಅವರೇ, ಹಿರಿಯರು, ಮುತ್ಸದ್ದಿಗಳು, ಚಿಂತಕರು ಆದಂತಹ ಅರವಿಂದರಾವ್ ದೇಶಪಾಂಡೆ ಅವರೇ, ಅಣ್ಣ ವೀರೇಶ್ ಬಡಿಗೇರವರೇ, ಅನು ಬೆಳ್ಳೆ ಅವರೇ, ಜೇರೆ ಅವರೇ ಮತ್ತು ಇವತ್ತಿನ ಕೇಂದ್ರ ಬಿಂದುವಾದಂಥ ಅಣ್ಣ ಬಾಳಾಸಾಹೇಬ್ ಲೋಕಾಪುರ ಅವರೇ ಹಾಗೂ ಓದುಗ ಪ್ರಿಯರೇ, ತುಂಬ ಅರ್ಥಪೂರ್ಣವಾದಂತಹ ಮಾತುಗಳ ಮೂಲಕ ಕೃತಿಗಳನ್ನು ಅರವಿಂದ್ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ಅವರೆಷ್ಟು ಮುಕ್ತವಾದಂತಹ ಮನಸ್ಸು ಅನ್ನೋದು ಅವರ ಮಾತುಗಳಲ್ಲಿ ನಾನು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೆ. ಅವರು ಎಡ, ನಾನು ಬಲ ಅಂತ. ಇದು ಕಷ್ಟ. ನಮಗಂತೂ, ನನ್ನ ತಲೆಮಾರಿಗಂತೂ ಈ ಕನ್ಫ್ಯೂಷನ್ ತುಂಬ ಇದೆ. ನಾವು ಈಗ ನಂಬಿಕೊಂಡಿರೋದು ಏನಂತಂದರೆ, ಬಲದಲ್ಲಿ ಎಡ ಇದೆ, ಎಡದಲ್ಲಿ ಬಲ ಇದೆ ಅಂತ. ಈ ಕಾರಣಕ್ಕೆ ಇದು ಬಹಳ ಕ್ಲಿಯರ್ ಆದಂಥ ರೂಟ್ ಮ್ಯಾಪ್ ಆಗಿ ನನಗಂತೂ ಕಾಣಿಸ್ತಾ ಇಲ್ಲ. ಎಡನೇ ಬೇರೆ, ಬಲನೇ ಬೇರೆ ಅನ್ನುವಂತಹದ್ದಿಲ್ಲ. ಇಂಥ ಹಿರಿಯರು ಅದನ್ನು ಬಹಳ ಸ್ಪಷ್ಟವಾದಂಥ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದು ದೇಶ, ಯಾವುದು ಸಮಾಜ, ಯಾವುದನ್ನು ನಾವು ಯಾಕೆ ಒಪ್ಕೊಳ್ಬೇಕು ಅನ್ನುವಂತಹ ಮುಕ್ತವಾದಂತಹ ಮಾತುಕತೆಯೇ ನಮ್ಮ ಬಹುತ್ವದ ನೆಲೆ ಅಂತೇಳಿ ನಾನು ಭಾವಿಸ್ಕೊಂಡಿರುವಂಥದ್ದು. ಈ ದೃಷ್ಟಿಯಿಂದ ಅರವಿಂದ್ ಸರ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಾಳಣ್ಣನ 10ನೇ ಕಾದಂಬರಿ ದೇಹಿ. ಈ 10ನೇ ಕಾದಂಬರಿ ತುಂಬ ವಿಶೇಷವಾದಂತಹ ನೆಲೆ ಒಳಗಡೆ ಚರ್ಚೆ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇಡೀ ಬಾಳಣ್ಣನ ಬರಹಕ್ಕೆ, ಭಾಷೆಗೆ ಒಂದು ರಿದಮ್ ಇದೆ, ಒಂದು ಲಯ ಇದೆ, ತನ್ನದೇ ಆದಂತಹ ಲಯ ಇದೆ. ಯಾಕೆ ಅವರು ಎಷ್ಟೇ ಐತಿಹಾಸಿಕ ಕಾದಂಬರಿಗಳು ಬರೀಲಿ, ಪ್ರಾದೇಶಿಕ ಕಾದಂಬರಿಗಳು ಬರೀಲಿ, ಕತೆಗಳು ಬರೀಲಿ, ನಮ್ಮ ಗಮನ ಸೆಳೆಯುತ್ತೆ ಅಂತಂದರೆ ಅದು ಜಲ ಇದ್ದಂತೆ ಅಂತ. ಪಂಪ ಹೇಳ್ತಾನೆ, ಬುದ್ಧನು ಹೇಳ್ತಾನೆ, ಒಂದು ಸಾರ್ತಿ ನಾವು ಪ್ರಯಾಣ ಮಾಡೋದಷ್ಟೇ ಸಾಧ್ಯ ಒಂದು ನದಿ ಒಳಗಡೆ, ಎರಡನೇ ಸಾರ್ತಿ ಅದು ಬೇರೆಯೇ ಆಗಿರುತ್ತೆ ಅಂತ. ಈ ಕತೆಗಳನ್ನು, ಕಾದಂಬರಿಗಳನ್ನು ಬಾಳಣ್ಣದು ಓದಿದಾಗ ನನಗೆ ಹಂಗೆ ಅನಿಸೋದು, ಅನುಭವಗಳ ಭಾಳ ಜರ್ನಿ ಕಾಣಿಸ್ತಾ ಹೋಗ್ತದೆ. ಅದು ಆಗಲೇ ಕೃಷ್ಣೆ ಹರಿದಳು ಅಲ್ಲಿ ಹೇಳಿದರು ಅವರು, ಆಧ್ಯಾತ್ಮಕ್ಕೆ ತೆಗೆದುಕೊಂಡು ಬರ್ತಾರೆ ಅಂತ. ಅದನ್ನು ಒಪ್ಕೊಂಡ್ಬಿಟ್ರೆ ದೇಹಿ ಬೇರೆದನ್ನೇ ಮಾಡಿಬಿಡುತ್ತೆ. ಇಲ್ಲಿ ಆಧ್ಯಾತ್ಮಕ್ಕೆ ಹೋಗಲ್ಲ ಅವನು, ಮತ್ತೆ ಇಲ್ಲಿಯ ಕಥಾನಾಯಕ ಲೌಕಿಕಕ್ಕೆ ಬಂದುಬಿಡ್ತಾನೆ. ಅಂದರೆ ಎಷ್ಟು ಪ್ರಾಕ್ಟಿಕಲ್ ಆದಂತಹ ರೀತಿಯಲ್ಲಿ ಬದುಕನ್ನು, ಸಾಹಿತ್ಯವನ್ನು ಬಾಳಣ್ಣಗೆ ನೋಡೋದಕ್ಕೆ ಸಾಧ್ಯವಾಗಿದೆ ಅಂತಂದರೆ ನನಗದು ಭಾಳ ಮುಖ್ಯವಾಗಿ ಕಾರಣ ಅನಿಸೋದು ಅವರು ವೆಸ್ಟ್ರನ್ ರೀಡಿಂಗ್ ಅಂತ. ವೆಸ್ಟ್ರನ್ ಲಿಟ್ರೇಚರ್ನ ರೀಡಿಂಗು ಬಾಳಣ್ಣನ ಮೇಲೆ ತುಂಬ ಪ್ರಭಾವ ಬೀರಿದೆ. ನಾನು ಓದಿದಾಗೆಲ್ಲ ನನಗೆ ಅನಿಸೋದದು, ಸ್ಪೆಷಲಿ ನವ್ಯ ಸಾಹಿತ್ಯ ಅವ್ರ ಮೇಲೆ ಗಾಢವಾದಂಥ ಪ್ರಭಾವ ಬೀರಿದೆ. ಅಲ್ಲಿ ಅವರು ಚಿಂತನೆ ಮಾಡಿದಂತಹ ಸಾವಿನ ಬಗ್ಗೆ, ಬದುಕಿನ ಬಗ್ಗೆ, ಜನರ ಬಗ್ಗೆ ಆ ತಿಳುವಳಿಕೆಗಳಿದಾವಲ್ಲ, ಅದನ್ನು ಲೋಕಲೈಜೇಷನ್ ಮಾಡೋದಿದೆಯಲ್ಲ, ಸ್ಥಳೀಯತೆಗೆ ಅದನ್ನು ಅಪ್ಲೈ ಮಾಡಿಕೊಂಡು ನಮ್ಮದಾದಂಥ ಬದುಕಿನ ವಿವರಣೆಗಳನ್ನು ಕೊಡೋದಿದೆಯಲ್ಲ, ಅಲ್ಲಿ ದೇಹಿ ಭಾಳ ದೊಡ್ಡದಾದಂತಹ ಕಾದಂಬರಿಯಾಗಿ ಕಾಣಿಸುತ್ತೆ. ಅದು ಬರೀ 179 ಪುಟ ಅಂತೇಳಿ ಸಂಖ್ಯೆಯ ದೃಷ್ಟಿಯಿಂದ 179 ಪುಟ ಇರ್ಬೋದು. ಆದರೆ ಅದು ಚರ್ಚೆ ಮಾಡುವಂಥ ಫಿಲಾಸಫಿ ಇದೆಯಲ್ಲ, ಅದನ್ನು ನಾವು ಭಾಳ ವಿಸ್ತರಿಸ್ಬೋದು. ಒಂದೊಂದು ಪಾತ್ರದ ಹಿನ್ನೆಲೆಯಲ್ಲಿ ಕೂಡ ಆ ಫಿಲಾಸಫಿಯನ್ನು ವಿಸ್ತರಿಸ್ಬೋದು. ಆರಂಭದಲ್ಲಿ ನಾನು 3 ಕೊಟೇಶನ್ಗಳನ್ನು ಅವ್ರು ಕೊಟ್ಟಿದ್ದನ್ನೇ ನಾನು ಸಭೆಯ ಗಮನಕ್ಕೆ ತರ್ತೀನಿ. ಅಜಿತನಾಥ ಪುರಾಣದ ಒಂದು ಸಾಲನ್ನು ಅವರು ಪ್ರಾರಂಭದಲ್ಲಿ ಕೊಟ್ಟಿದ್ದಾರೆ. ಕಿಂ ಕೇನ ಸಂಗತಂ ಅಂತೇಳಿ ಒಂದು ವಾಕ್ಯವನ್ನು, ಯಾವುದು ಯಾವುದಕ್ಕೆ ಸಂಬಂಧ ಅನ್ನುವಂಥ ಅರ್ಥವನ್ನು ಕೂಡ ಅವರು ಕೊಡ್ತಾರೆ. ಇನ್ನೊಂದು ಕೊಟೇಶನ್ ಅವರು ಕೊಟ್ಟಿರೋದು ಇಂತಿಯಾರ್ ಹುಸೇನ್ ಅನ್ನುವಂತಹ ಪಾಕಿಸ್ತಾನಿ ಉರ್ದು ಲೇಖಕನ ಒಂದು ಕೊಟೇಶನನ್ನು ಕೊಡ್ತಾರೆ ಅವರು. ವಿ ಹ್ಯಾಡ್ ಟು ಡಿಸ್ಕವರ್ ದಿ ಕನೆಕ್ಷನ್ ಎ ನ್ಯೂ ಅನ್ನುವಂತಹ ಒಂದೇ ಸೆಂಟೆನ್ಸನ್ನು ಕೊಡ್ತಾರೆ.
ಹೊಸ ಸಂಬಂಧಗಳನ್ನು ನಾವೇ ಹುಡುಕಿಕೊಳ್ಳಬೇಕು ಅಂತ NGR ಹೇಳಿದಂಥದ್ದು. ಮಾಂಟೋ ನಂತರ ಬಹಳ ದೊಡ್ಡ ಲೇಖಕ, ಪಾಕಿಸ್ತಾನಿ ಲೇಖಕ NGR. ಈ ಹುಸೇನ್ ಹೇಳುವಂಥ ಮಾತು ಯಾಕೆ ಇವ್ರಿಗೆ ಕಾಡಿದೆ, ಯಾಕೆ ಇವತ್ತು ನಮಗೆ ಅದು ಬಹಳ ಬೇಕಾಗಿದೆ? ಆನಂತರ ಮತ್ತೆ ಎರಡನೇ ಪಾರ್ಟಲ್ಲಿ ಅವರು ಬೇಂದ್ರೆ ಕೊಟೇಶನನ್ನು ಬಳಸ್ತಾರೆ. ಕಂಡವರಿಗಲ್ಲೋ ಕಂಡವರಿಗಷ್ಟೇ ಇದರ ನೆಲೆಯು ಅಂತ. ಕಂಡವರಿಗಲ್ಲೋ ಕಂಡವರಿಗಷ್ಟೇ ಇದರ ನೆಲೆಯು ಅಂತ. ಕಾಣೋದು ಬೇರೆ, ಕಂಡೋದು ಬೇರೆ, ನಾವು ನೋಡೋದು ಬೇರೆ, ಅದನ್ನು ಗ್ರಹಿಸೋದು ಬೇರೆ ಇದೆಯಲ್ವಾ? ಈ ನೆಲೆಯನ್ನು ಗ್ರಹಿಸೋದಕ್ಕೆ ಈ ಪ್ರದೇಶ ಅತ್ಯಂತ ಸಮೃದ್ಧವಾದಂಥ ನೆಲವಾಗಿ ನನಗೆ ಕಾಣಿಸ್ತದೆ. ಬಾಳಣ್ಣನಿಗೆ ಇಲ್ಲಿಯ ನೆಲ, ಇಲ್ಲಿಯ ಪ್ರದೇಶ, ಇಲ್ಲಿಯ ಸಂಬಂಧಗಳೆಲ್ಲವುಗಳು ಕೂಡ ಇಲ್ಲಿ ಬಹಳ ದೊಡ್ಡದಾದಂತಹ ಕ್ಯಾನ್ವಸ್ ಆಗಿ ಈ ಕಾದಂಬರಿ ಒಳಗಡೆ ಕಾಣಿಸ್ತಾ ಹೋಗಿರುವಂಥದ್ದು. ಲೇಖಕರು ತಮ್ಮ ಮಾತುಗಳಲ್ಲಿ ಹೇಳ್ತಾರೆ, ಹುಟ್ಟಿನಿಂದ ಸಾಯುವವರೆಗೂ ನಾವು ಬೇಡಿ ಪಡೆಯುತ್ತಲೇ ಬಂದಿದ್ದೇವೆ. ಕೊನೆಗೆ ಸಾವನ್ನು ಕೂಡ ದೇಹಿ ಎಂದು ಬೇಡುತ್ತಾ ಅಲವತ್ತುಕೊಳ್ಳುತ್ತೇನೆ. ಇಲ್ಲಿಯ ಪಾತ್ರಗಳು ಹೀಗೆ ಯಾರಿಗೋ ಏನೇನೋ ಬೇಡಿಕೊಳ್ಳುತ್ತವೆ, ಸಂಸಾರದಿಂದ ಪಲಾಯನಗೊಳ್ಳುತ್ತವೆ, ಮತ್ತೆ ಸಂಸಾರಕ್ಕೆ ತಿರುಗಿ ಬರುತ್ತವೆ, ಎಲ್ಲವನ್ನು ಗೆದೆಯುವುದಕ್ಕೆ ಹಿಮಾಲಯ ಹತ್ತುತ್ತವೆ. ಕೆಳಗಿಳಿದು ಬಂದರೆ ಇನ್ಯಾರೋ ಅದೇ ಹಿಮಾಲಯಕ್ಕೆ ಹತ್ತಲು ಹೋಗುವವರನ್ನು ಕಂಡು ಆಶ್ಚರ್ಯಗೊಳ್ಳುತ್ತವೆ. ಅಂದರೆ ಇದು ಕಾಂಟ್ರಡಿಕ್ಷನ್ಸ್ ಇದೆ. ಯಾವುದು ಆಧ್ಯಾತ್ಮ, ಯಾವುದು ಲೌಕಿಕ, ಯಾವುದು ನಿಜವಾದಂಥ ಬದುಕು? ಆದರೆ ಅಲ್ಟಿಮೇಟಾಗಿ ಇವರಿಗೆ ಕಾಣಿಸ್ತಾ ಇರುವುದು ಯಾವುದು ಫಿಲಾಸಫಿ ಅಂದರೆ ಸಂಬಂಧ ಅನ್ನೋದೇನು ಫಿಲಾಸಫಿ ಇದೆಯಲ್ಲ, ಅದು ಭಾಳ ದೊಡ್ಡದಾದಂಥ ಫಿಲಾಸಫಿಯಾಗಿ ಬಾಳಣ್ಣಗೆ ಈ ಕಾದಂಬರಿಯಲ್ಲಿ ಕಾಣ್ತಾ ಹೋಗುವಂಥದ್ದು. ಯಾಕೆ ಈ ಕಾದಂಬರಿಯನ್ನು ಓದಬೇಕು? ದೇಶಪಾಂಡೆ ಸರ್ ಅವರು ಭಾಳ ಮುಖ್ಯವಾದಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ವಿದ್ಯಾರ್ಥಿಗಳು ಇದನ್ನು ಓದಬೇಕು ಅಂತ. ಹೌದು, ನಿಜ. ಹಿರಿಯ ಲೇಖಕರವರು, ಕನ್ನಡದ ಬಹಳ ದೊಡ್ಡ ಹಿರಿಯ ಕಥೆಗಾರರು ಕೂಡ ಹೌದು. ಭಾರತ ಮತ್ತು ಭಾರತದ ಗ್ರಾಮೀಣ ಭಾರತವನ್ನು ನೋಡೋದು ಮತ್ತು ಇಲ್ಲಿಯ ಸಂಸ್ಕೃತಿಯನ್ನು ನೋಡೋದಕ್ಕೆ ಒಂದು ಅನುಭವ ಬೇಕಾಗ್ತದೆ. ದೇಶಪಾಂಡೆ ಸಾರ್ ಅಂತವ್ರ ಮಾತುಗಳು ನಮಗೆ ಯಾಕೆ ಮುಖ್ಯ ಆಗ್ತವೆ ಅಂತಂದರೆ, ಆ ಅನುಭವಗಳು ನಮಗಿಲ್ಲ. ಅದನ್ನು ಸ್ವೀಕರಿಸುವಂತಹ, ಗ್ರಹಿಸುವಂತಹ ಒಂದು ಅವಕಾಶವನ್ನು ಇಂಥ ಕಾದಂಬರಿಗಳು ನಮಗೆ ಕಲ್ಪಿಸಿಕೊಡ್ತಾ ಹೋಗ್ತಾ ಇರ್ತವೆ ಅಂತ. ಈಗ ನೋಡಿ, ಸ್ವತಂತ್ರ ಭಾರತದ ಒಂದು ಗ್ರಾಮೀಣ ಚಿತ್ರಣವನ್ನು ಕಂಪ್ಲೀಟ್ ಇದು ಕೊಡುತ್ತೆ ನಮಗೆ. ಪೂರ್ವದ್ದು, ಬಿಫೋರ್ ಇಂಡಿಪೆಂಡೆನ್ಸು ನಮ್ಮ ಗ್ರಾಮಗಳು ಹೇಗಿದ್ದವು, ಅಲ್ಲಿಯ ಪ್ರಭುತ್ವಗಳು ಹೇಗಿದ್ದವು, ಆ ಪ್ರಭುತ್ವಗಳು ಹೇಗೆ ನಾಶವಾದವು ಅನ್ನುವಂಥದ್ದನ್ನು ಈ ಕಾದಂಬರಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಅದು ಹಿಸ್ಟ್ರಿಯನ್ನು ನಾವು ಪದೇ ಪದೇ ಗ್ರಹಿಸಿರೋದು ಹೇಗೆ ಗ್ರಹಿಸಿದ್ದೀವಿ ಅಂತಂದರೆ, ಅದು ಬಹಳ ವೈಭವದಿಂದ ಇತ್ತು. ಹಳ್ಳಿಗಳು ತುಂಬಾ ಚೆಂದವಾಗಿದ್ದವು, ಅದು ಭಾಳ ಸೌಹಾರ್ದಯುತವಾಗಿತ್ತು, ಅಲ್ಲಿ ಹಿಂಸೆನೇ ಇರಲಿಲ್ಲ, ಎಲ್ಲರ ಅಂಗಳದಲ್ಲಿ ಸೇರ್ತಾ ಇದ್ವು ಅನ್ನುವಂಥ ಒಂದು ಮಿಥ್ಗಳಿದ್ದಾವೆ ನಮಗೆ. ಆದರೆ ಈ ಕಾದಂಬರಿಯನ್ನು ಓದಿದಾಗ ಅನ್ನಿಸ್ತದೆ ನಮಗೆ, ಆ ಗೌರವಗಳ ಜೊತೆಗೆ ಅಲ್ಲಿರುವಂಥ ಕತ್ತಲೆ ಕೋಣೆಗಳಿದಾವಲ್ವ, ಒಂದು ಗ್ರಾಮ ಜಗತ್ತಿನಲ್ಲಿ ಕತ್ತಲೆ ಕೋಣೆಗಳು ಎಲ್ಲೆಲ್ಲಿದ್ದಾವೆ. ಹಿಂಸೆ ಅನ್ನೋದು ಹೊರಗಡೆ ಇದೆಯೋ ಒಳಗಡೆ ಇದೆಯೋ ಅಂತ. ಅದನ್ನೇ ಎಡ ಅನ್ನೋದು ಹೊರಗಡೆ ಕಾಣಿಸ್ತದೆ, ಒಳಗಡೆ ಇರುತ್ತಾ? ಬಲ ಅನ್ನೋದು ಹೊರಗಡೆ ಕಾಣಿಸುತ್ತೆ, ಒಳಗಡೆ ಇರುತ್ತಾ? ಇರೋಕ್ಕೆ ಸಾಧ್ಯ ಆಗಲ್ಲ. ದೇಹಿ ಎಂಥ ದೊಡ್ಡ ಡಿಬೇಟನ್ನು ನಮ್ಮ ಮುಂದೆ ಇಟ್ಬಿಡ್ತದೆ ಅಂತಂದರೆ, ಈ ಚರಿತ್ರೆಯನ್ನು ಮತ್ತೆ ಇನ್ನೊಂದು ಪುಟಗಳಿಂದ ಓದಿರಿ ಅಂತ. ಯಾವುದೇ ಚರಿತ್ರೆ ಆಗಲಿ ಶುರುವಾಗೋದು ಒಂದನೇ ಪುಟದಿಂದ ಶುರುವಾಗಿರಲ್ಲ, ಅದು ಎರಡನೇ ಪುಟದಿಂದನೇ ಶುರುವಾಗಿರುತ್ತೆ. ಅದು ಮೊದಲನೇ ಪುಟ ನಮಗೆ ಯಾರಿಗೂ ಗೊತ್ತಿಲ್ಲ. ಇವರು ಹೇಳ್ತಾ ಇರೋದು ಈ ಕಾದಂಬರಿ ಮೂಲಕ ಏನಂತಂದರೆ, ಗ್ರಾಮ ಜಗತ್ತನ್ನು ನೀವು ಆ ಬಾಗಿಲಿನಿಂದ ಪ್ರವೇಶ ಮಾಡಿದ್ರೆ ಅದು ಸುಖ, ಸಮೃದ್ಧಿ, ನೆಮ್ಮದಿ ಎಲ್ಲವೂ ಕಾಣಿಸ್ಬಿಡುತ್ತೆ. ಆದರೆ ಈ ಮೂಲಕ ನೀವೇನಾದರೂ ಅದರೊಳಗಡೆ ಎಂಟ್ರಿ ಆದರೆ ಖಂಡಿತವಾಗಿ ಗ್ರಾಮ ಜಗತ್ತಿನ ವಿಘಟನೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ. ಅವರನ್ನು ನಾಶಪಡಿಸಿದ್ದು ಬೇರೆ ಯಾವುದೂ ಅಲ್ಲ, ಈ ಬೇಡೋದಿದೆಯಲ್ಲ. ಈಗ ವಾಡೆಗಳ ಕತೆ ಇದು, 2 ವಾಡೆಗಳಿದ್ದಾವೆ. ಆ 2 ವಾಡೆಗಳನ್ನು ಇವರು ನೋಡೋ ದೃಷ್ಟಿಕೋನನೇ ಭಾಳ ಭಿನ್ನವಾಗಿದೆ. ಮಹಿಳೆಯನ್ನು ಎಷ್ಟು ಸಶಕ್ತವಾಗಿ, ಇದೊಂದೇ ಕಾದಂಬರಿ ಅಂತಲ್ಲ, ಬಾಳಣ್ಣ ಪ್ರತಿಯೊಂದು ಕಾದಂಬರಿಗಳಲ್ಲಿ ಕೂಡ, ಕಥೆಗಳಲ್ಲಿ ಕೂಡ ಮಹಿಳೆಯನ್ನು ತುಂಬ ಸ್ಟ್ರಾಂಗಾಗಿ ಚಿತ್ರಣ ಮಾಡ್ತಾರೆ ಅವರು. ಅದು ಸೆಕ್ಶುವಲ್ ಆಗಿರ್ಬೋದು, ನೈತಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಒಂದು ಹಂತದಲ್ಲಿ ಗಂಡಸಿನ ಪ್ರತಿರೂಪದಂತೆ ಅದನ್ನು ಮೀರಿ ಬೆಳೆಯುವಂಥ ಒಂದು ಪಾತ್ರವಾಗಿಯೂ ಕೂಡ ಅವರ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಬಂದುಬಿಡುತ್ತೆ ಅನ್ನುವಂಥದ್ದು.
ಅಂದರೆ ಇಲ್ಲಿ ಗ್ರಾಮಗಳು ಬರೀ ಆರಾಧನೆ ಭಾವನೆಯಿಂದ ನೋಡೋದಲ್ಲ, ಅಲ್ಲಿ ಎಲ್ಲವೂ ಸರಿಯಾಗಿ ಇದ್ದಾವೆ ಅಂತೇಳಿ ನಾವು ಭಾವಿಸ್ಕೊಂಡ್ರೆ ಅದು ಸುಳ್ಳು ಮಾಡಿಬಿಡುತ್ತೆ. ಭಾಳ ಚೆನ್ನಾಗಿದೆ ನಮ್ಮ ಗ್ರಾಮಗಳಂತೇಳಿ ಅಂದ್ಬಿಟ್ರೆ ಇದಾಗಲ್ಲ. ಅಂಥ ನಂಬಿಕೆಯನ್ನು ಭಂಜಕಗೊಳಿಸುವಂಥ ಒಂದು ದೊಡ್ಡ ಕಾದಂಬರಿಯಾಗಿ ನನಗೆ ಇದು ಕಂಡಿರುವಂಥದ್ದು. ಈ ವಾಡೆಗಳೆಲ್ಲ ಪ್ರಭುತ್ವದ ಭಾಗವಾಗಿದ್ದಾವೆ, ಹಿಂಸೆಯ ಭಾಗವಾಗಿದ್ದಾವೆ, ದಾನ ಕೊಡುವಂತಹ ಒಂದು ಭಾಗವಾಗಿ ಇದ್ದಾವೆ. ಇವೆಲ್ಲವೂ ಕೂಡ ನಮ್ಮ ಪೂರ್ವಕಲ್ಪನೆಗಳನ್ನೋದನ್ನು ಈ ಕಾದಂಬರಿ ಹೇಳುತ್ತೆ ನಮಗೆ. ಕಾದಂಬರಿಯ ಟೈಟಲ್ ಹೇಳ್ತಿರೋದು ದೇಹಿ ಭವತಿ ಭಿಕ್ಷಾನ್ ದೇಹಿ. ಕೊಡಬೇಕಾದಂಥದ್ದು ವಾಡೆಗಳಂತಂದರೆ ಕೊಡುವುದಲ್ವಾ. ಅದಕ್ಕೆ ಇವತ್ತಿನವರೆಗೂ ತೆಗೆದುಕೊಂಡೇ ಗೊತ್ತಿಲ್ಲ. ಆದರೆ ಇದುವರೆಗೂ ಚರಿತ್ರೆ ಯಾವುದನ್ನು ದಾಖಲು ಮಾಡಿಲ್ವಲ್ಲ ಅದನ್ನು ಹುಡುಕ್ತಾ ಹೋಗುವಂಥದ್ದು ಈ ಕಾದಂಬರಿ ಅಂತ. ಅದು ಕೂಡ ಬೇಡಿದೆ, ನಮಗೆ ಗೊತ್ತಿಲ್ಲ. ಆ ಬೇಡಿದಂಥ ಘಟನೆಗಳನ್ನು ಇವರು ಒಂದು ಫ್ರಿಕ್ಷನಲ್ಲಿ ತಂದು ಕೊಟ್ಟಿರುವಂಥದ್ದು ಇದೆಯಲ್ಲ, ಇದು ಬಹಳ ಭಿನ್ನವಾದಂಥದ್ದು ಅಂಥೇಳಿ. ಅದಕ್ಕೆ ಆ ಮಿತ್ತುಗಳನ್ನು ಹೊಡೆಯುವಂಥ ಪ್ರಯತ್ನವನ್ನು ಇದು ಮಾಡ್ತಾ ಹೋಗುತ್ತೆ. ಈ ವಾಡೆಯ ಪ್ರಭುತ್ವ ಎಷ್ಟು ದುರ್ಬಲವಾಗಿದೆ, ಈ ಹಿಂಸೆ ಎಲ್ಲೊಂದೋ ಬಂದಿದ್ದಲ್ಲ, ತಾವೇ ಹೇಗೆ ಹಿಂಸೆ ಪಟ್ಕೊಂಡು ಇವು ಸತ್ತು ಹೋಗ್ಬಿಡ್ತವೆ, ನಾಶವಾಗ್ತವೆ, ಆ ವಾಡೆಗಳು ಕುಸಿದು ಹೋಗ್ತವೆ ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳ್ತಾ ಹೋಗುವಂಥದ್ದು. ಹಂಗಾಗಿ ಭಾಳ ಮುಖ್ಯವಾಗಿ ಇದು ಫ್ರಂಟಿಗೆ ತರುವಂಥದ್ದು ಏನಂದರೆ, ದಾನವನ್ನು ಕೊಡೋದಲ್ಲ, ತಮ್ಮ ಪ್ರಾಣವನ್ನು ಬೇಡೋದು. ಈ ಬೇಡುವಿಗೆ ಯಾಕೆ ಬಂತು? ಬೇಡಿದ್ದು ಭಾಳ ಮಂದಿ ಇದ್ದಾರೆ. ಕನಕದಾಸರು ದಾಸರಾಗಿ ಬೇಡಿದರು, ಪುರಂದರದಾಸರು ಮನೆ ಮನೆಗೆ ಹೋಗಿ ಮಧುಕರ ವೃತ್ತಿಯನ್ನು ಮಾಡಿದ್ರು, ಬುದ್ಧನೂ ಕೂಡ ಮನೆ ಮನೆಗೆ ಹೋಗಿ ಬೇಡಿದಂಥದ್ದಿತ್ತು. ಆ ಬೇಡುವಿಕೆಯ ನಿರಸನ ಬೇರೆ ಇದೆ, ಇಲ್ಲಿ ಅಹಂಕಾರ ಹೇಗೆ ಬೇಡೋದಕ್ಕೆ ಅವಕಾಶ ಮಾಡಿ ಕೊಡ್ತದೆ ಅಂತ. ಅಲ್ಲಿ ಪ್ರಭುತ್ವದ ಜೊತೆಗಿದ್ದು ಬುದ್ಧನೂ ಮಾಡಿಲ್ಲ, ಬಸವಣ್ಣನೂ ಮಾಡಿಲ್ಲ, ಹರಿದಾಸರು ಕೂಡ ಮಾಡಲಿಲ್ಲ. ಅವ್ರಿಗೆ ಗೊತ್ತಿತ್ತು ನನ್ನ ಅಹಂಕಾರ ಹೇಗೆ ಶಮನಗೊಳಿಸ್ಕೊಳ್ಬೇಕು ಅನ್ನೋದು. ಆದರೆ ಇಲ್ಲಿ ಹಾಗಲ್ಲ. ಇದು ಸ್ವಯಂಕೃತ ತಪ್ಪುಗಳು. ವಾಡೆಗಳು ಮಾಡ್ತಾ ಇರುವಂಥ ಸ್ವಯಂಕೃತ ತಪ್ಪುಗಳಿಂದ ಹೇಗೆ ಅವು ಬೇಡೋದಕ್ಕೆ ಮುಂದಾಗ್ತವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗುವಂಥದ್ದು. ಅವೆಲ್ಲವೂ ಆಡುವಂಥದ್ದು ಏನಂದರೆ, ಈ ಶ್ರೀಮಂತರು ಮತ್ತೊಬ್ಬರ ಮುಂದೆ ಬಡವರೇ. ನಾವು ಅಂದ್ಕೊಂಡಿದ್ದೀವಿ ವಾಡೆಯಲ್ಲಿರುವಂಥವರೆಲ್ಲರೂ ಶ್ರೀಮಂತರು ಅಂತೇಳಿ. ಆದರೆ ಬಾಳಣ್ಣನ ಈ ಕಾದಂಬರಿ ಎಷ್ಟು ನೀಟಾಗಿ ಅದನ್ನು ಹೇಳ್ತದೆ ಅಂದರೆ, ಇಲ್ಲ, ಅವರು ಕೂಡ ಎಲ್ಲಿ ಬಡವರು ಅಂತಂದರೆ ಅಧಿಕಾರದ ಮುಂದೆ ಬಡವರು ಆಗ್ತಾ ಇದ್ದಾರೆ, ಸಂಪತ್ತಿನ ಮುಂದೆ ಬಡವರು ಆಗ್ತಾ ಇದ್ದಾರೆ, ಹೆಣ್ಣಿನ ಭೋಗ ಕಾರಣಕ್ಕಾಗಿ ಅವರು ಬಡವರು ಆಗ್ತಾ ಇದ್ದಾರೆ, ಅಲ್ಲಿ ಬೇಡ್ತಾ ಇದ್ದಾರೆ. ಆ ಬೇಡುವಿಕೆಯ ವಿವಿಧ ಪ್ರಸಂಗಗಳನ್ನು ನೋಡುವಂಥದ್ದೇನಿದೆಯಲ್ಲ, ಈ ಕಾದಂಬರಿಯ ಲೋಕದೃಷ್ಟಿ ಅಂತೇಳಿ ನನಗನ್ನಿಸುತ್ತೆ. ಈ ಕಾದಂಬರಿ ಒಂದು ಲೋಕದೃಷ್ಟಿಯನ್ನು ಕೊಡುತ್ತೆ, ಒಂದು ದರ್ಶನವನ್ನು ನಮಗೆ ಕೊಡ್ತಾ ಇದೆ. ಯಾವುದನ್ನು ನಾವು ಹೌದಂತೀವೋ ಈ ಕಾದಂಬರಿ ಅಲ್ಲ ಅನ್ನುತ್ತೆ, ಯಾವುದನ್ನು ನಾವು ಅಲ್ಲ ಅಂತೀವಲ್ಲ ಈ ಕಾದಂಬರಿ ಹೌದು ಅಂಥೇಳಿ ಪ್ರೂವ್ ಮಾಡೋದಕ್ಕೆ ಪ್ರತಿಯೊಂದು ಪುಟಗಳು ಕೂಡ. ಒಂದು ಸರ್ತಿ ನಿಮ್ಮ ರೀಡಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ಎಲ್ಲಿಯೂ ಕೂಡ ನಿಲ್ಲಿಸೋದಕ್ಕೆ ಇದು ಕೊಡಲ್ಲ. ಅಷ್ಟು ಸ್ವಾರಸ್ಯಕರವಾದಂಥದ್ದು, ನಮ್ಮ ಇಮ್ಯಾಜಿನೇಷನ್ಗೆ ವಿರುದ್ಧವಾದಂತಹ ಒಂದು ಪುಟಗಳು ಬರೋದಕ್ಕೆ ಇಲ್ಲಿ ಶುರುವಾಗ್ತದೆ ಎನ್ನುವಂಥದ್ದು. ನಾನು ಇವರ ಕಥೆಯನ್ನು ಭಾಳ ಕಡೆ ಒಂದು ಕೋಟ್ ಮಾಡಿದ್ದೀನಿ, ಅದು ಪೂರಕ ಅಂತೇಳಿ ನಾನು ಇಲ್ಲಿ ಬಳಸ್ತೀನಿ. ದೈವ ಬಲ್ಲಂತು ದೇವ ಅಂತ ಜಂಬು ನೇರಳೆ ಅಂಥೇಳಿ ಇವರು ಕೋಟ್ ಮಾಡಿದ್ರಲ್ಲ, ಅದರ ಕಥಾ ಸಂಕಲನದ ಭಾಳ ದೊಡ್ಡ ಮಹತ್ವದ ಕಥೆ ಅದು, ದೈವ ಬಲ್ಲಂತು ದೇವ. ಯಾಕೋ ಬಾಳಣ್ಣಗೆ ಗೊತ್ತಿಲ್ಲ, ಇದು ಭಾಳ ಸಹಕಾರವಾಗಿ ಏಕಾಕೃತಿಯಲ್ಲಿರುವಂಥದ್ದನ್ನು ಬೇರೊಂದು ರೂಪದಲ್ಲಿ ಅದನ್ನು ಹೊಡೆಯುವಂಥ ಪ್ರಯತ್ನವನ್ನು ಪ್ರತಿ ಹಂತದಲ್ಲಿ ಮಾಡ್ತಾ ಇರ್ತಾರೆ. ಈ ದೈವ ಬಲ್ಲಂತು ಕಥೆಯ ಒಳಗಡೆ ಅತ್ಯಂತ ಕರ್ಮಠ ಜೈನ ಒಬ್ಬರು ಇರ್ತಾರೆ. ಅವರಿಗೆ ಮಾಂಸಾಹಾರವನ್ನು ತಿನ್ನಿಸುವಂಥ ಒಂದು ಪ್ರಸಂಗವನ್ನು ತಂದುಬಿಡ್ತಾರೆ. ಅದು ಎಷ್ಟು ಪಾಲನೆ ಮಾಡಿರ್ತಾರೆ ಅಂತಂದರೆ, ಅವರಿಗೆ ಜೀವನದುದ್ದಕ್ಕೂ ಜಿನಧರ್ಮವನ್ನು ಯಾವುದನ್ನು ಅವರು ಡಿಸ್ಟರ್ಬ್ ಮಾಡಿರಲ್ಲ, ಅಷ್ಟು ವ್ರತಧಾರಿ ಅವರು. ಆದರೆ ಅವರು ಕೊನೆಗೆ ಎಲ್ಲಿ ಸಾಯ್ತಾರೆ, ತಮಗೆ ಹಸಿವಾದಾಗ ಎಂಥ ಊಟವನ್ನು ಮಾಡ್ತಾರೆ ಅಂದರೆ, ಜೀವನದಲ್ಲಿನೇ ಮಾಂಸವನ್ನು ತಿಂದಿರಲ್ಲ ಅವರು. ಆದರೆ ಆ ಕಥೆಯ ಒಳಗಡೆ ಆ ಕಥಾನಾಯಕ ಮಾಂಸವನ್ನು ತಿಂದುಬಿಡ್ತಾನೆ. ಮತ್ತು ಸಾವು ಕೂಡ ಎಲ್ಲೇ ಆಗ್ತದೆ ಅಂದರೆ, ದಲಿತ ಕೇರಿಯಲ್ಲೇ ಆಗ್ತದೆ. ಅವನು ಬಳ್ಳಾರಿ ಪ್ರಾಂತದಲ್ಲೇ ಆಗುತ್ತೆ. ಅದು ಆಂಧ್ರದ ಬಳ್ಳಾರಿಯಿಂದ ಗಡಿ ದಾಟಿ ಹೋಗ್ತಾ ಇರ್ತಾನೆ. ಬೆಳಿಗ್ಗೆ ವಾಕಿಂಗ್ ಮಾಡೋ ಕಾಲಕ್ಕೆ ಅವರು ಮಾತಾಡ್ಕೊತ ಹೋಗೋದು ಒಂದು ರೂಢಿ ಇರ್ತದೆ. ರಿಟೈರ್ಡ್ ಆಗೋದಂಥ ಒಬ್ಬ ವ್ಯಕ್ತಿ, ಅವರು ಹೆಂಡತಿ ಸತ್ತಿರ್ತಾಳೆ. ಆ ಹೆಂಡತಿ ಜೊತೆ ಅಂದರೆ ಯಾವುದು ಕೋಲು ಇರ್ತದೆ, ಆ ಕೋಲನ್ನು ಹೆಂಡತಿ ಅಂತೇಳಿ ಅಂದ್ಕೊಂಡು ಅದ್ರ ಜೊತೆ ಮಾತಾಡ್ಕೋತ ಹೋಗ್ತಿರ್ತಾರೆ. ಒಂದು ದಿನ ಅವರು ಬಳ್ಳಾರಿ ಗಡಿ ದಾಟಿ ಆಂಧ್ರಕ್ಕೆ ಹೋಗ್ಬಿಡ್ತಾರೆ. ಅವರು ಬಿರುಬಿಸಿಲಾಗ್ಬಿಟ್ಟಿರ್ತದೆ, ತುಂಬ ದಣಿವಾಗ್ತದೆ. ಹೋಗಿ ಅಲ್ಲಿ ಒಬ್ಬ ದಲಿತರ ಮನೆ ಮುಂದೆ ಕೂಡ್ತಾರೆ. ಹಸಿವು ಅಂತ ಹೇಳ್ತಾರೆ. ಅವರೆಲ್ಲ ಭಿಕ್ಷುಕರು, ದಲಿತರು, ಯಾರ್ಯಾರೋ ಮನೆಗಳಿಂದ ಮಾಂಸ ತಂದಂಥವ್ರು ಇರ್ತಾರೆ. ಅವ್ರ ಹತ್ರ ಇದ್ದಿದ್ದ ಆಹಾರವನ್ನೇ ಕೊಡ್ತಾರೆ. ಆ ಜೈನ ಧರ್ಮದವರು ಅತ್ಯಂತ ಪ್ರೀತಿಯಿಂದ ಅದನ್ನು ಊಟ ಮಾಡ್ತಾನೆ. ಇದು ಭಾಳ ಸಾಹೇಬರು ಮಾಡ್ತಾ ಇರುವಂಥ ಲಿಟ್ರರಿ ವರ್ಕ್ ಅಂತ ನನಗನ್ನಿಸುತ್ತೆ.
ಯಾವುದನ್ನು ನಾವು ಒತ್ಕೊಂಡ್ಬಿಟ್ಟಿದ್ವಲ್ಲ, ಸಾಧ್ಯನೇ ಇಲ್ಲ. ಅವ್ರು ಶಾಕಾಹಾರಿ ಆಗಿಬಿಟ್ಟಿದ್ರೆ ನಮಗೇನು ಅನ್ನಿಸ್ತಾ ಇರಲಿಲ್ಲ. ಆದರೆ ಒಬ್ಬ ಜೈನನನ್ನು ಪರಿಪೂರ್ಣವಾದಂಥ ಮಾಂಸಾಹಾರಿ, ಅದು ಎಷ್ಟಂದರೆ ದಿನ ತಿಂತಾ ಇದ್ರೆ ನನ್ನಷ್ಟು ತಿಂದು ಅಲ್ಲೇ ಕಟ್ಟೆ ಮೇಲೆ ಮಲಗಿಬಿಡ್ತಾರೆ, ಆದರೆ ಅದು ಸಾವಾಗಿರುತ್ತೆ ಅಂತ. ಆನಂತರ ಇಡೀ ದಲಿತರು ರೋಡಿಗೆ ಬರ್ತಾರೆ. ಯಾಕಂದರೆ ಯಾರಾದರೂ ಹೆಣ ಸತ್ತರೆ ಅವರೆಲ್ಲ ಚಂದ ಎತ್ತುತ್ತಾರೆ, ದಿವಸ ಕಾರ್ಯ ಮಾಡ್ತಾರೆ. ಆನಂತರ ಮಕ್ಕಳು ಹುಡುಕೊಂಡು ಬರ್ತಾರೆ, ನಮ್ಮಪ್ಪ ಎಲ್ಲಿ ಸತ್ತಿದ್ದಾನೋ ಏನು ಅದು ಇದು ಅಂತೇಳಿ. ನೋಡಿದ್ರೆ ದಲಿತರು ಅದನ್ನು ದಫನ್ ಮಾಡಿಬಿಟ್ಟಿರ್ತಾರೆ. ಆನಂತರ ಒಬ್ಬ ಮಗ ಅದರೊಳಗಡೆ ಅಂತರ್ಜಾತೀಯ ವಿವಾಹ ಆದಂತಲೇ ಹೇಳ್ತಾನೆ. ಆ ಗೋರಿಯನ್ನು ಇನ್ನೂ ಸಂಪ್ರದಾಯದ ಬಗ್ಗೆನೇ ಯೋಚನೆ ಮಾಡುವಂಥ ಜೈನರು ಅದನ್ನು ಗೋರಿ ತೆಗೆದು ನಮ್ಮಪ್ಪನ ಮತ್ತೆ ನಮ್ಮೂರಾಗ ದಫನ್ ಮಾಡೋಣ ಜೈನ ಪದ್ಧತಿಗಳಲ್ಲಿ ಅಂತೇಳಿ ಯೋಚನೆ ಮಾಡ್ತಾರೆ. ಆದರೆ ಅವನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಂಥ ಮಗ ಹೇಳ್ತಾನೆ, ಸರಿಯಾದಂಥ ಜಾಗಕ್ಕೆ ಅಪ್ಪ ಬಂದು ಸತ್ತಿದ್ದಾನೆ, ನಾವು ಮನೆಗೆ ಹೋಗೋಣ ನಡ್ರಿ ಅಂತ ಹೇಳ್ತಾನೆ. ಇದು ಬಾಳಣ್ಣನ ಲೋಕದೃಷ್ಟಿ ಅಂತದನ್ನು. ಇಂಥ ಅನೇಕ ಅಂಶಗಳು ಈ ಕಾದಂಬರಿ ಒಳಗಡೆ ಬಂದುಬಿಡ್ತವೆ. ಅಲ್ಲಿ ಬಸವೇಗೌಡ ಆಗಿರ್ಬೋದು ಮತ್ತು ಪಿರಂಗಿ ಗೌಡ ಆಗಿರ್ಬೋದು. ಆ ಪಿರಂಗಿ ನೋಡಿ ಹೆಸರೇ ಆ ಪಿರಂಗಿ ಗೌಡ. ಆ ಎರಡು ವಾಡೆಗಳ ಸಂಘರ್ಷ ಯಾಕೆ ಆಗ್ತದೆ? ಯಾವ ದೃಷ್ಟಿಯಿಂದ ಬಸವೇಗೌಡ ಅಲ್ಲಿ ಅನಾಹುತಕ್ಕೊಳಗಾಗ್ತಾನೆ? ಈ ಪಿರಂಗಿ ಗೌಡನ ಆಸೆ ಏನು? ಇವನು ಒಂದು ವಾಡೆಯ ಒಡೆಯನೇ. ಆದರೂ ಅವನಿಗೇನಿರ್ತದೆ, ಆ ಬಸವೇಗೌಡನ ಮಗಳಿದ್ದಾಳಲ್ಲ ಲಾವಣ್ಯ ಲಕ್ಷ್ಮಿ, ತನ್ನ ಮಗನಿಗೆ ತಗೊಳ್ಬೇಕು. ಯಾಕೆ ತೊಗೊಳ್ಬೇಕಂತೇಳಿ ಯೋಚನೆ ಮಾಡ್ತಿರ್ತಾನೆ ಅಂದರೆ 600 ಎಕರೆ ಭೂಮಿ ಇದೆ ಅಂತ. ಒಬ್ಬಳೇ ಮಗಳಿದ್ದಾಳೆ, ಇವನೇನು ಬಡವಲ್ಲ, ಆದರೆ ಇವನು ದುರಾಸೆ ಅಲ್ವ ಅದು. ಅಂಥದ್ದು ಮಗನಿಗೆ ಸುಭಾಷ್ ಗೌಡನಿಗೆ ಒಟ್ಟು ಮದುವೆ ಅಂತಂದ್ರೆ ಇಷ್ಟ ಇರಲ್ಲ ಅವನಿಗೆ. ಆದರೆ ಇವನು ಒತ್ತಾಯ ಏನು, ತಾಳಿ ಕಟ್ಟೆ ಅದನ್ನು ಬಿಟ್ಟು ಹೋಗ್ಬಿಡ್ಬೇಕಾದ್ರೆ ಮೊದಲು ತಾಳಿ ಕಟ್ಟು, ಯಾಕಂದರೆ 600 ಎಕರೆ ಬಂದುಬಿಡ್ತೈತೆ ನಮಗೆ ಅಂತ. ಇಂಥ ತಂದೆಗಳು, ಇಂಥ ವಾಡೆಗಳ ಅವನತಿಗೆ ಕಾರಣಗಳು ಏನಿದ್ದಾವೆ ಇಲ್ಲಿ ಇರ್ತಾ ಇರುವಂಥದ್ದು. ಈ ರೀತಿಯ ತಂದೆಗಳಿಂದ ಇದು ಸಾಧ್ಯವಾಗ್ತದೆ ಅಂಥೇಳಿ. ಆ ಎರಡು ಗುಂಪುಗಳಲ್ಲಿ ರಾಜಾಪುರ ಅನ್ನುವಂತಹ ಒಂದು ವಾಡೆ, ಇಲ್ಲಿ ಗೆಜ್ಜಲಕ್ಕವ್ವ ಅನ್ನುವಂಥ ದೈವ. ಅದಕ್ಕೆ ಒಂದೊಂದು ವಾಡೆಗೆ ಒಂದೊಂದು ದೈವವನ್ನು ಮಹಿಳಾ ಅದು ಮಾತೃದೇವತೆಯನ್ನೇ ಇಲ್ಲಿ ಕಾದಂಬರಿ ಸೂಚಿಸುತ್ತೆ. ಅದರೊಳಗೆ 3 ಭಾಗದಲ್ಲಿ ಗುಂಪುಗಳು ಸಂಬಂಧಗಳು ಬರ್ತವೆ. ಒಂದು ಬಸವೇಗೌಡ, ಅವನ ಹೆಂಡತಿ ಭಾಗ್ಯವ್ವ, ಮಗಳು ಲಾವಣ್ಯ ಲಕ್ಷ್ಮಿ ಅಂತೇಳಿ ಬರ್ತಾರೆ. ಅವರ ತಂಗಿ ಕನಕಮಾಲ, ಈಕೆ ಅಂತರ್ಜಾತೀಯ ವಿವಾಹಕ್ಕೆ ಒಬ್ಬ ದಲಿತನಿಂದ ಹೋಗಿಬಿಟ್ಟಿರ್ತದೆ. ಅವನು ಹೇಳಿದಲ್ಲ, ಇವೆಲ್ಲವನ್ನು ಅದು ಬಹಳ ಪ್ರಜ್ಞಾಪೂರ್ವಕವಾಗಿ ಕಥೆಗಳು ಬೆಳೆಸ್ತಾ ಹೋಗ್ತವೆ. ಯಾವುದನ್ನು ಕೂಡ ಅವರು ಒತ್ತಾಯ ಅಂತೇಳಿ ಅಲ್ಲ, ಆದರೆ ಒಂದು ಪ್ರಜ್ಞೆ ಇದೆ, ಒಂದು ಸೃಜನಶೀಲತೆ, ಯಾವುದನ್ನು ಮಾಡಬೇಕು, ಯಾವುದರ ಅಗತ್ಯತೆ ಇದೆ ಇವತ್ತಿನ ಸಮಾಜಕ್ಕೆ ಅನ್ನುವಂಥದ್ದು ಬಾಳಣ್ಣ ತನ್ನ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಹೇಳ್ತಾ ಹೋಗಿರುವಂಥದ್ದು. 2ನೇ ಸಾಲಲ್ಲಿ ಆ ರಾಜಾಪುರದ ವಾಡೆಯಲ್ಲಿ ಬರುವಂಥದ್ದು ಗೌಡನ ಜೊತೆ ಸಂಬಂಧವಿಟ್ಟುಕೊಂಡಂಥ ನಿಶಾನಿ ನೀಲವ್ವ ಇದ್ದಾಳೆ, ಆಳುಗಳಾದಂಥ ಚಂದ್ರಿ ಇದ್ದಾರೆ, ಡೋಂಗ್ರಿ ಸಿದ್ಧ ಇದ್ದಾನೆ, ಮತ್ತು ರುಕ್ಮವ್ವ ಇದ್ದಾಳೆ, ನಿಂಬವ್ವ ಇದ್ದಾಳೆ, ಪಿತಳಿ ಶಾರವ್ವ ಇದ್ದಾಳೆ. ಈ ಡೋಂಗ್ರಿ ಸಿದ್ಧನೇ ಆ ಮನೆಗೆ ಸೊಸೆಯಾಗಿ ಬರುವಂಥ ಲಾವಣ್ಯ ಲಕ್ಷ್ಮಿಯನ್ನು ಬಲಾತ್ಕಾರ ಮಾಡಿಬಿಡ್ತಾನೆ. ಕೊನೆಗೆ ಎಂಥ ನಿರ್ಧಾರ ತಗೊಳ್ತಾಳೆ ಲಾವಣ್ಯ ಲಕ್ಷ್ಮಿ ಅಂತಂದರೆ, ಸುಭಾಷ ಅವನು ಕೊನೆಯವರೆಗೂ ಕೂಡ ಹೇಳ್ತಾನೆ. ನಾನು ಆಮೇಲೆ ಅದನ್ನು ಮತ್ತೆ ಪ್ರಸ್ತಾಪ ಮಾಡ್ತೀನಿ, ಇದನ್ನು ಹೇಳಿಬಿಡ್ತೀನಿ. ಮತ್ತು 3ನೇದೊಳಗಡೆ ಅಲ್ಲಿ ಬರುವಂಥದ್ದು ಅದೇ ಊರಿನ ಬೆಣ್ಣೆ ವ್ಯಾಪಾರಿ ಬುಡ್ಡು ಸಾಹೇಬ ಬರ್ತಾನೆ, ಬಟ್ಟೆ ವ್ಯಾಪಾರಿ ಹುಸೇನಿ ಬರ್ತಾನೆ, ನಾಯಿಂದ ಮಲ್ಲಪ್ಪ ಬರ್ತಾನೆ. ಯಾಕೆ ನಾನು ಇವನ್ನು ಕೋಟ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರಧಾನ ಪಾತ್ರಗಳಂತೇಳಿ ನಾವು ಯಾವುದನ್ನು ಹೇಳ್ತಾ ಇದ್ದೀವಲ್ಲ ಅವುಗಳಿಗೆ ತುಂಬ ತಿರುವನ್ನು ಕೊಡುವಂಥ ಪಾತ್ರಗಳು ಇವು. ಬುಡ್ಡು ಸಾಹೇಬ ಅವನು ಬೆಣ್ಣೆ ಮಾರ್ತಾ ಇರ್ತಾನೆ, ಅವನು ಎಂಥ ಒಂದು ಅಪಮಾನವನ್ನು ಗೌಡನಿಗೆ ಮಾಡಿಬಿಡ್ತಾನೆ ಅವನು ಅಂತಂದರೆ, ಈ ಪಿರಂಗಿ ಗೌಡನಿಗೆ. ಅವನೊಂದು ಸರ್ತಿ ಬೀಗರ ಮನೆಗೆ ಹೋದಾಗ ಅಲ್ಲಿ ಒಂದು ಅನಾಹುತ ಆಗಿಬಿಡ್ತದೆ. ನಾಯಿಂದ ಮಲ್ಲಪ್ಪ ಅಲ್ಲಿ ಕಟಿಂಗ್ ಮಾಡ್ತಾ ಕೂತಿರ್ತಾನೆ, ಅವಾಗ ಇವನು ಹೋಗ್ತಾನೆ. ಹೋದಾಗ ಅಲ್ಲಿ ಮಾತು ಬೆಳೆದು ಬಿಡ್ತದೆ. ಅವನು ನಾಯಿಂದ ಮಲ್ಲಪ್ಪ ಅಂತ ವಿಚಿತ್ರ ಊರಲ್ಲಿನೇ ಯಾರು, ಯಾಕಂದರೆ ಇಡೀ ಊರಿಗೆ ಅಜಾಮ ಅವನೊಬ್ಬನೇ ಇರ್ತಾನೆ. ಹಿಂಗಾಗಿ ಗೌಡ್ರೆಲ್ಲ ಹೆದರ್ತಿರ್ತಾರೆ ಅವನಿಗೆ, ಇವ್ನು ಬಿಟ್ಟೋಗ್ಬಿಟ್ರೆ ನಮ್ಮ ಕಟಿಂಗ್ ಮಾಡೋರು ಯಾರು ಅಂತ. ಅದನ್ನೇ ಅವನು ಸಲಿಗೆ ತೊಗೊಂಡು ಅವನು ಎಷ್ಟು ಜೋರು ಇರ್ತಾನೆ ಅಂತಂದರೆ, ಒಬ್ಬರು ಪುತಳಿ ಬಾಯಿ ಅಂತ ಹೇಳಿರ್ತಾರೆ, ಅವ್ರಿಗೆ ಬಿಟ್ಟರೆ ಇನ್ಯಾರು ಮಾತನ್ನು ಕೇಳ್ತಿರೋದು. ಆ ಪುತಳಿ ಬಾಯಿಗೆ ಯಾಕೆ ಮಾತು ಕೇಳ್ತಿರ್ತಾರೆ ಅಂದರೆ, ಮದುವೆ ಮಾಡಿರ್ತಾಳೆ. ಇವ್ನಿಗೆ ಯಾರು ಹೆಣ್ಣು ಕೊಡಲಾರ್ದಾಗ ಆ ಹೆಣ್ಮಗಳೇ ಹೋಗಿ ಇವನಿಗೆ ಮದುವೆ ಮಾಡಿಕೊಟ್ಟಿರೋ ಕಾರಣಕ್ಕೆ ಅವ್ರಿಗೊಬ್ಬರಿಗೆ ಬಿಟ್ಟರೆ ಇನ್ನೊಬ್ಬರು ಯಾರಿಗೂ ಕೂಡ ಅವನು ಆ ಗೌರವವನ್ನು ಕೊಡ್ತಿರೋದಿಲ್ಲ. ಈ ನಾಯಿಂದ ಮಲ್ಲಪ್ಪ ಏನು ಮಾಡಿಬಿಡ್ತಾನೆ ಅಂದರೆ, ಈ ಪಿರಂಗಿ ಗೌಡ ಬೈದಿದ್ದಕ್ಕೆ ನಿಂದೇನು ಅಂತೇಳಿ ಮೇಲ್ಗಡೆ ಹೋಗ್ಬಿಡ್ತಾನೆ. ಅವನು ಮೇಲ್ಗಡೆ ಹೋದಾಗ ಅಲ್ಲಿ ಸಮಾಧಾನ ಮಾಡೋದಕ್ಕಂತೇಳಿ ಬಸವೇಗೌಡ ಬರ್ತಾನೆ. ಬಸವೇಗೌಡನ ಇವನು ತಳ್ಳಿಬಿಡ್ತಾನೆ. ತಳ್ಳಿದಾಗ ಅಲ್ಲಿ ಹೋಗ್ಬಿಟ್ಟು ಕಲ್ಲಿಗೆ ಬಿದ್ದುಕೊಂಡಾಗ ಆಗುವಂಥ ಒಂದು ಅನಾಹುತ ಏನೈತಲ್ಲ, ಈ ಪಿರಂಗಿ ಗೌಡಗೆ ಭಯ ಹುಟ್ಬಿಡ್ತೈತೆ. ಅಯ್ಯೋ ಸತ್ತುಬಿಟ್ಟ, ನಾನು ಬೀಗರು ಸತ್ತು ಹೋಗ್ಬಿಟ್ರಿ, ಈಗ ಹೆಂಗೆ ನಾನು? ಅಲ್ಲಿ ನಾಯಿಂದ ಮಲ್ಲಪ್ಪ ಹೇಳ್ತಾನೆ, ನಿನ್ನ ಮಾತ್ರ ಬಿಡೋದಿಲ್ಲ, ನಿನ್ನ ಸಾಯಿಸ್ತೀನಿ ಅಂತೇಳಿ ಅಂದಿದ್ದಕ್ಕೆ ಇವನು ಅಂಜ್ಕೊಂತ ಓಡೋದಾಗ ಆ ಬುಡ್ಡು ಸಾಬ್ ಅವ್ರ ಮನೆಗೆ ಹೋಗ್ತಾನೆ. ಅವನು ಬರ್ತಾನೆ ದಾರಿಯಲ್ಲಿ.
ಅದುವರೆಗೂ ಮುಸ್ಲಿಮರನ್ನು ನೋಡುವಂಥ ದೃಷ್ಟಿಕೋನ ಹೇಗಿರ್ತದೆ, ಆದರೆ ತನಗೆ ಅಪಾಯ ಬಂದಾಗ ಅದನ್ನು ಹೇಗೆ ಬಳಸ್ಕೊಳ್ತಾನೆ ಇದನ್ನು ಅನ್ನುವಂಥದ್ದು. ಆ ಬುಡ್ಡು ಸಾಹೇಬ್ ಏನು ಮಾಡ್ತಾನೆ ಅಂತಂದರೆ ಮನೆಯಲ್ಲಿ ಕರ್ಕೊಂಡೋಗಿ ಕುಂದಿರ್ಸ್ತಾನೆ. ಗೌಡ್ರೆ ನಿಮ್ಗೆ ಗೊತ್ತಿಲ್ಲ ಅವ್ನು ನಾಯಿಂದ ಮಲ್ಲಪ್ಪ ಭಾಳ ಕೆಟ್ಟವನವನು, ಈಗಾಗಲೇ ಭಾಳ ಕೊಲೆಗಳು ಮಾಡ್ಯಾನ, ನೀವೇನಾದರೂ ಅವ್ನ ಕೈಯಾಗಿ ಸಿಕ್ಬಿಟ್ರೆ ಇಲ್ಲೇ ಮುಗಿಸ್ಬಿಡ್ತಾನೆ, ಅದಕ್ಕೆ ಬರ್ರಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ಇಡೀ ಮನೆ ಕೋಳಿ, ಅದರ ಪುಕ್ಕ, ಮೊಟಕ ಸಾಮಾನುಗಳು, ಮಾಂಸ ನೋಡಿ. ಅಂದರೆ ಎಲ್ಲಿ ನಮ್ಮ ನಿರಸನವನ್ನು, ನಮ್ಮ ಅಹಂಕಾರ ಇರ್ತದಲ್ಲ, ನಾನು ಇದನ್ನು ಮುಟ್ಟಲ್ಲ, ನಾನು ಇದಕ್ಕೆ ಸಂಬಂಧಿಸಿಲ್ಲ ಅನ್ನುವಂಥ ಒಂದು ನಮ್ಮ ಭ್ರಮೆಗಳಿಗೆ ಬಹಳ ದೊಡ್ಡ ಪೆಟ್ಟನ್ನು ಕೊಡುವಂಥ ಪಾತ್ರ. ಕೊನೆಗೆ ಅವನ್ನ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತಂದಾಗ ಅವನು ಬುಡ್ಡು ಸಾಹೇಬ್ ಹೇಳುವಂಥ ಉಪಾಯ ಯಾವುದಂದರೆ, ಸಾಹೇಬ್ರೆ ಹಿಂಗೆ ಬಂದರೆ ಅವ್ನ ನಾಯಿಂದ ಎಲ್ಲಾದರೂ ಸಿಕ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ ನಿಮ್ಮನ್ನು, ಅದಕ್ಕೆ ನಾನು ಉಪಾಯದಿಂದ ಕರ್ಕೊಂಡು ಹೋಗ್ತೀನಿ. ಹೇಗೆ ಅಂತಂದರೆ ನನ್ನ ಹೆಂಡತಿ ಬುರ್ಕ ಹಾಕ್ತೀನಿ ನಿಮಗೆ ಅಂತ. ನಾವು ಹೆಂಡತಿ ಬುರ್ಕ ಹಾಕ್ಕೊಂಡು ಬರ್ಬೇಕು ನೋಡಿ. ಒಬ್ಬ ಗಂಡಸಿಗೆ ಅದು ಎಷ್ಟು ಅಹಂಕಾರ ಇರ್ತದೆ. ಹೆಣ್ಣಿನ ಬಳೆ ತೊಟ್ಕೊಳ್ಳೋದಾಗಲಿ, ಹೆಣ್ಣಿನ ಒಂದು ತಾಳಿಯನ್ನು ಒಂದು ದಿನ ಹಾಕ್ಕೊಂಡು ನಾವು ಮಲಗೋದಾಗಲಿ ಎಷ್ಟು ಕಷ್ಟ ನಮಗೆ, ಅದು ಭಾಳ ಕಷ್ಟ. ಅವ್ರು ದಿನ ಹಾಕ್ಕೊಂಡು ಮಲಗ್ತಾ ಇರ್ತಾರೆ. ಆದರೆ ನಾವು ಒಂದು ದಿನ ಆದರೂ ಟ್ರೈ ಮಾಡಿದ್ದೀವಿ ಅದನ್ನು. ಕಾಲುಂಗುರ ಹಾಕ್ಕೊಳ್ಳೋದಾಗಲಿ, ಕುಂಕುಮ ಹಾಕ್ಕೊಳ್ಳೋದಾಗಲಿ. ಇಲ್ಲಿ ಏನಾಗ್ತದೆ ಅಂದರೆ, ನನ್ನ ಹೆಂಡತಿಯ ಬುರ್ಕವನ್ನು ಧರಿಸ್ಕೊಂಡು ನೀನು ಹೊರಗೆ ಬಂದರೆ ಭಾಳ ಸೇಫ್ ಆಗಿರ್ತಿ ಅನ್ನುವಂತಹ ಮಾತುಗಳನ್ನು ಹೇಳಿದಾಗ ಇವನಿಗೆ ಒಂದು ಕಡೆ ನಾನು ಹೆಂಗೆ ಬುರ್ಕ ಹಾಕ್ಕೊಳ್ಳೋದಂತ, ಆದರೆ ಅನಿವಾರ್ಯತೆ ಇದೆ. ಅಂದರೆ ಎಷ್ಟು ಕಡೆ ಈ ರೀತಿಯಾದಂಥ ಪ್ರಸಂಗಗಳು ಬಂದು ಇವರು ಎಲ್ಲರೂ ಕೂಡ ಪ್ರಭುತ್ವದ ಭಾಗವಾಗಿರುವಂಥವ್ರು, ಇವರೆಲ್ಲರೂ ಆನಂತರ ಹೇಗೆ ಅವರು ತಮ್ಮ ಅವನತಿಯನ್ನು ತಮ್ಮದೇ ಆದಂಥ ಬದುಕರಿಗೆ ಅವರು ತೆರೆದುಕೊಳ್ಳುವಂಥದ್ದು ಅನಿವಾರ್ಯವಾಗ್ತದೆ ಅನ್ನುವಂತಹ ಅಂಶಗಳನ್ನು ಇಲ್ಲಿ ಹೇಳುವಂಥದ್ದು. ಅಂದರೆ ಇವರು ಹೊಟ್ಟೆಪಾಡಿಗಾಗಿ ಹಸಿವಿಗೆ ಬೇಡ್ಕೊಳ್ಳೋದು ಸಹಜವಾಗಿರ್ತದೆ, ಆದರೆ ಇವರು ಹೊಟ್ಟೆ ಹಸಿವಿಗಾಗಿ ಅಲ್ಲ, ಇವರು ಬೇಡ್ತಾ ಇರುವಂಥದ್ದು ಯಾವುದು ಅಂತಂದರೆ ದೇಹದ ಹಸಿವಿಗಾಗಿ ಬೇಡ್ತಾ ಇದ್ದಾರೆ ಇವರು. ಆ ದೇಹದ ಹಸಿವುಗಳು ಈ ವಾಡೆಯನ್ನು ಹೇಗೆ ನಾಶಗೊಳಿಸ್ತವೆ ಅನ್ನುವಂಥದ್ದು, ಅದೇ ಇಲ್ಲಿ ಸೃಜನಶೀಲವಾಗಿ ಹೇಗೆ ಪ್ರತಿಬಿಂಬವಾಗ್ತದೆ ಅನ್ನುವಂಥ ಅಂಶವನ್ನು ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. 3 ಕಡೆ ಈ ಬೇಡುವ ಪ್ರಸಂಗ ಬರುತ್ತೆ, ಈ ಕಾದಂಬರಿ ಒಳಗಡೆ ಬರುತ್ತೆ. ಒಂದು, ಕಥಾನಾಯಕನಾದಂಥ ಸುಭಾಷ ಮದುವೆ ಹಿಂದಿನ ದಿನವೇ ಲಾವಣ್ಯ ಲಕ್ಷ್ಮಿಯನ್ನು ಬೇಡ್ತಾನೆ. ಅವನು ಏನಂತೇಳಿ, ನಾನು ಸನ್ಯಾಸಿ ಆಗುವ ಅಪೇಕ್ಷೆ ಹೊಂದಿದ್ದೇನೆ, ಈಗಲೇ ದೇಹಿಯಿಂದ ಬೇಡ್ಕೊಳ್ತೀನಿ, ನನ್ನನ್ನು ನಿರಾಶೆ ಮಾಡಬೇಡಿ, ಈ ಮದುವೆ ಬೇಡ ಅಂತ ನಿಮ್ಮ ಅಪ್ಪನಿಗೆ ಹೇಳಿಬಿಡು ಅಂತ ಬೇಡ್ಕೊಳ್ತೇನೆ. ಇದು ಮೊದಲನೇ ಒಂದು ಪ್ರಸಂಗ ಬರುತ್ತೆ. 2ನೇದು ಪಿರಂಗಿಗೌಡ. ಇವನು ಕೇಡು ಕಷ್ಟ ಪ್ರಾಣ ಸಂಕಟ ಎದುರಾದಾಗೆಲ್ಲವೂ ಕೂಡ ಇವನು ಮಾಡ್ತಾ ಇರುವಂಥದ್ದು ಏನಂದರೆ, ನಗಾರಿ ದೇವಿ ಅಂತೇಳಿ ಅವ್ರ ಊರಿನ ಗ್ರಾಮ ದೇವತೆಗೆ ಅವನು ಪದೇ ಬೇಡ್ಕೊಳ್ತಿರ್ತಾನೆ. ಕಷ್ಟ ಬಂದಾಗ ಮಾತ್ರ ಆ ಬುಡ್ಡು ಸಾಬನ ಮನೆಯಲ್ಲಿದ್ದಾಗ ಬೇಡ್ಕೊಂತಾನೆ, ಯಪ್ಪ ಎಂಥದ್ದು ತಂದುಬಿಟ್ಟೆ ನನಗೆ ಇವತ್ತಿನ ದಿನ, ಇಂಥ ಮುಸ್ಲಿಮನ ಕೈಯಲ್ಲಿ ಇವನು ಈ ವಾಸನೆ, ಈ ಮನೆ, ಅಯ್ಯೋ ನಾನು ಇವತ್ತಂತ ಉಳಿಯೋದಿಲ್ಲ, ದೇವಿ ಹೆಂಗಾದ್ರೂ ನನ್ನ ಪಾರು ಮಾಡಿಬಿಟ್ರೆ ನಾನು ನಿನಗೆ ಹರಕೆ ಹೊತ್ತಿದ್ದೀನಿ, ಅದನ್ನು ತೀರಿಸ್ತೀನಿ ಅನ್ನುವಂಥದ್ದನ್ನು ಹೇಳ್ತಾನೆ. 3ನೇ ಸಂದರ್ಭ ಬರೋದೇನಂತಂದರೆ, ಕಾದಂಬರಿ ಕೊನೆಯಲ್ಲಿ ಲಾವಣ್ಯ ಲಕ್ಷ್ಮಿ ಸೇರಲ್ಲಿ ಬಂದುಬಿಟ್ಟಿರ್ತಾನೆ. ಸುಭಾಷ ಹಿಮಾಲಯಕ್ಕೆ ಹೋಗ್ತಾನೆ, ಅವನು ಬೇಡ ಅಂತೇಳಿ ಹೋಗ್ತಾನೆ. ಆದರೆ ಅಲ್ಲಿ ಒಬ್ಬ ಗುರು ಸಿಗ್ತಾನೆ. ಆ ಗುರುವಿನ ಮೂಲಕ ಮತ್ತೆ ಅವನಿಗೆ ಲೌಕಿಕವಾದಂಥ ಜೀವನ ಮಾಡಬೇಕಂತೇಳಿ ಹೇಳ್ತಾನೆ. ಆದರೆ ಬರೋದ್ರೊಳಗಡೆ ಲಾವಣ್ಯ ಲಕ್ಷ್ಮಿಯನ್ನು ಸಿದ್ಧ ಬಲಾತ್ಕಾರವನ್ನು ಮಾಡಿಬಿಟ್ಟು ಗರ್ಭಿಣಿಯನ್ನು ಮಾಡಿಬಿಟ್ಟಿರ್ತಾನೆ. ಈ ಲಾವಣ್ಯ ಲಕ್ಷ್ಮಿ ಕೊನೆಗೆ ಒಪ್ಕೋಬೋದಾಗಿತ್ತು, ಅವನು ಬಂದಾಗ ಏನೋ ಒಂದು ಅದನ್ನು ತೆಗೆಸೋದು ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಎಷ್ಟು ಅದನ್ನು ಸ್ಪಷ್ಟವಾಗಿ ಪತ್ರ ಬರೆದಿಟ್ಟು ಹೋಗ್ತಾಳೆ ಅಂತಂದರೆ, ಇಲ್ಲ, ನಾನು ಯಾರು ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆಯಲ್ಲ ಅವನ ಜೊತೆನೇ ನಾನು ಜೀವನ ಮಾಡ್ತೀನಿ ಹೊರತು ಸುಭಾಷನ ಜೊತೆ ನಾನು ಜೀವನ ಮಾಡಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾಳೆ, ಪತ್ರವನ್ನು ಬರೆದಿರ್ತಾಳೆ. ಅಂದರೆ ಈ 3 ಪ್ರಸಂಗಗಳು ಬೇಡುವಂಥ ಸಂದರ್ಭಗಳಾಗಿ ನಮಗಿಲ್ಲಿ ಕಾಣ್ತದೆ ಅನ್ನುವಂಥದ್ದು. ಅಂದರೆ ಗಂಡಸಿಗೆ ಬಹಳ ಸಹಜವಾಗಿ ಕಾಮ ಅನ್ನಿಸ್ತದೆ, ಆದರೆ ಹೆಣ್ಣೆ ಇಂಥ ಆಯ್ಕೆಗಳನ್ನು ಮಾಡಿಕೊಂಡಾಗ ನಮ್ಮ ನಿರ್ಧಾರಗಳೇನಿರ್ತೇವೆ ಓದುಗರುವು, ಇದು ಪ್ರಶ್ನೆ ಆಗುತ್ತೆ. ಹೆಣ್ಣು ಆ ರೀತಿಯಾಗಿ ಹುಡ್ಕೊಂಡು ಹೋಗೋದನ್ನು ಇಷ್ಟಪಡಲ್ಲ ನಾವು. ಗಂಡಸರು ಎಷ್ಟಾದರೂ ಮಾಡುವಂಥದ್ದು ಸಾಧ್ಯ ಇದೆಯಲ್ಲ, ಈ ಸಾಧ್ಯತೆಗಳನ್ನು ಇಟ್ಟುಕೊಂಡೇ ಈ ಕಾದಂಬರಿ ಮುಂದುವರಿತಾ ಹೋಗೋದು ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಹೊರಟಿರೋದು. ಅಂದರೆ ಒಂದೊಂದು ಹಂತದಲ್ಲಿ ಕೂಡ ಈ ಕಾದಂಬರಿ ಹೇಳ್ತಾ ಇರುವಂಥದ್ದು ನಮ್ಮ ಸ್ಥಳೀಯವಾದಂಥ ಸಂವೇದನೆಗಳನ್ನು ಹೇಗೆ ನಾವು ಕಟ್ಟಿಕೊಡ್ತಾ ಹೋಗ್ಬೋದು. ಅಲ್ಲಿ ಹೇಳ್ತಾಳೆ, ಮನೆಯ ಆಳುಗಳು ಹೇಗೆ ಮಕ್ಕಳರಿಗೆ ಹಾಲು ಕೊಡ್ತಾರೆ ಅನ್ನುವಂಥ ಪ್ರಸಂಗ ಬರುತ್ತೆ. ಅಲ್ಲಿ ಹಾಲು ಕೊಡುವಂಥದ್ದು ಅವನು ಸುಭಾಷ ತನ್ನ ಮನೆಯ ಆಳಲ್ಲೇ ಅವನು ಹೇಳ್ತಾ ಇರ್ತಾನೆ, ನಿನ್ನನ್ನು ಅವ್ವ ಅಂತ ಇದ್ದೀನಿ, ಅವ್ವ ಅಂತ ಯಾಕೆ ಅನ್ಬೇಕು ನಾನು, ಅಂದರೆ ನಿನಗೆ ಮೊಲೆ ಹಾಲು ಕೊಟ್ಟಿದ್ದೀನಿ ನಾನು ಅಂತ. ಅವನು ಕೇಳ್ತಾನೆ, ಮೊಲ ಹಾಲು ಕೊಟ್ಟ ನಂತರ ಅವರನ್ನು ಸಾಯಿಸ್ತಾರಂತಲ್ಲ ವಾಡಿ ಒಳಗಡೆ, ನಿಜಾನ ಅಂತ ಕೇಳ್ತಾರೆ. ಯಾಕೆ ಸಾಯಿಸ್ತಾರೆ ನೋಡಿ, ಇದು ಹಿಸ್ಟ್ರಿ ಒಳಗಡೆ ಬಂದಂಥ ಭಾಳ ನಿಗೂಢವಾದಂಥ ಸಂಗತಿಗಳಿವು. ಆಳುಗಳನ್ನು ಮತ್ತು ಅಲ್ಲಿ ಮಾಡಿದಂಥ ಕುಶಲಕರ್ಮಿಗಳನ್ನು ಇತಿಹಾಸದಲ್ಲಿ ತುಂಬಾ ಆ ರೀತಿಯಾದ ಹಿಂಸೆಗೆ ಒಳಗೆ ಮಾಡಿದಂಥದ್ದು ಉದಾಹರಣೆಗಳು ಸಿಗ್ತಾ ಹೋಗ್ತಾವೆ ನಮಗೆ. ಇಲ್ಲಿ ಯಾಕೆ ಹೇಳ್ತಾಳೆ,
ಅದನ್ನು ಹೇಳಬೇಕೋ ಬೇಡ ಗೊತ್ತಿಲ್ಲ. ಯಾಕೆ ಮೊಲೆ ಹಾಲನ್ನು ಕೊಟ್ಟಂಥ ಆಳುಗಳನ್ನು ಸಾಯಿಸ್ತಾರೆ ವಾಡೆ ಒಳಗಡೆ ಅಂದರೆ ಅವರಿಗೆ ಹುಟ್ಟಿದಂತಹ ಮಕ್ಕಳು ಮತ್ತೆ ವಾರಸುದಾರಿಕೆಗೆ ಬಂದುಬಿಟ್ರೆ. ಈ ಕಾರಣಕ್ಕಾಗಿ ಆಳುಗಳ ಅವರನ್ನು ಸಾಯಿಸುವಂಥ ಒಂದು ಇದಿದೆ. ಆದರೆ ಪುಣ್ಯಕ್ಕೆ ನಾನು ಇಲ್ಲ. ಮತ್ತು ಏನಾಗ್ತದೆ ಅಂದರೆ ಯಾವಾಗ ಗೌಡ್ತಿ ಗರ್ಭಿಣಿ ಆಗ್ತಾಳೋ ಆಳುಗಳು ಕೂಡ ಗರ್ಭಿಣಿ ಆಗಲೇಬೇಕು. ಯಾಕೆಂದರೆ ಅವ್ರ ಮಕ್ಕಳಿಗೆ ಹಾಲನ್ನು ಕೊಡೋದಕ್ಕೆ ಇವರು ಗರ್ಭಿಣಿ ಆಗಲಿಕ್ಕಿಲ್ಲ. ಇವರಲ್ಲಿ ಇರಲಿಲ್ಲ ಅಂತಂದರೆ ಅವ್ರ ಮಕ್ಕಳಿಗೆ ಮೊಲೆ ಹಾಲಾದರೂ ಕೊಡೋದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಅಂದರೆ ಇಂಥ ಒಂದು ಸೂಕ್ಷ್ಮವಾದಂಥದ್ದು ಮೈ ಮತ್ತು ಮನ ಕದಡುವಂತಹ ಅಂಶಗಳನ್ನು ಈ ಕಾದಂಬರಿ ತುಂಬ ವಿಸ್ತೃತವಾದಂಥ ರೀತಿಯಲ್ಲಿ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಈ ದೃಷ್ಟಿಯಿಂದ ಈ ಕಾದಂಬರಿಯ ಅರಿವು ಬಹಳ ಚಿಕ್ಕದಂತೇಳಿ ನನಗಂತ ಅನಿಸಲ್ಲ. ಇದು ಅನೇಕ ಪ್ರಶ್ನೆಗಳನ್ನು ಓದುಗರ ಮುಂದೆ ಇಡ್ತಾ ಹೋಗುವಂಥದ್ದು. ಆ ಪ್ರಶ್ನೆಗಳು ಮತ್ತೊಂದು ಕಾದಂಬರಿಗೆ ಅದು ದಾರಿ ಕೂಡ ಮಾಡಿಕೊಡ್ತದೆ ಅನ್ನುವಂಥದ್ದು ಅನ್ನಿಸ್ತದೆ. ಯಾಕಂದರೆ ಲೇಖಕರಲ್ಲಿರುವಂಥ ಅತ್ಯಂತ ಸೂಕ್ಷ್ಮವಾದಂಥ ಸಂವೇದನೆ ಮತ್ತು ಅತ್ಯಂತ ನಿಷ್ಠೂರವಾದಂತಹ ರೀತಿಯಲ್ಲಿ ಅಲ್ಲಿ ಬರೆಯುವಂತಹ ಒಂದು ಪ್ರಯತ್ನಗಳನ್ನು, ಅವರು ಅಶ್ಲೀಲ ಅನ್ನುವಂಥದ್ದು ಅವ್ರಿಗಿಲ್ಲ. ಶಿಷ್ಣ ಅಂದರೆ ಶಿಷ್ಣನೇ ಅಂತ ಬಳಸ್ತಾರೆ, ಯೋನಿ ಅಂತಂದರೆ ಯೋನಿ ಅಂತಲೇ ಬಳಸ್ತಾರೆ. ಆ ಕಾಮಕೇಂದ್ರಿತವಾದಂಥ ಅನೇಕ ಭಾಗಗಳನ್ನು ಇಲ್ಲಿ ತರ್ತಾರೆ. ಆದರೆ ಭಾಳ ಒಳ್ಳೆ ಇದು ಅನ್ನಿಸೋದು ನನಗೇನಂತಂದರೆ ಅವ್ರ ಭಾಷೆ. ಇಡೀ ಕಾದಂಬರಿ ಓದಿಸ್ಕೊಂಡು ಹೋಗೋದಕ್ಕೆ ತುಂಬ ನೆರವಾಗುವಂಥದ್ದು ಸ್ಥಳೀಯವಾದಂಥ ಭಾಷೆಯನ್ನು ಸಮರ್ಥವಾದಂಥ ರೀತಿಯಲ್ಲಿ ಒಬ್ಬ ಕಾದಂಬರಿಕಾರ ಬಳಸಿಕೊಂಡಾಗ ಆ ಕಾದಂಬರಿ ಯಾವ ವಿನ್ಯಾಸದಲ್ಲಿ ನಮಗೆ ಕಾಣಿಸ್ತದೆ ಅನ್ನುವಂಥದ್ದು ಒಂದು ಗೊತ್ತಾಗ್ತದೆ. ಅಂದರೆ ಒಂದು ಫಿಲಾಸಫಿ ಇದೆ ಇಲ್ಲಿ. ಆ ಫಿಲಾಸಫಿಯನ್ನು ಇಟ್ಟುಕೊಂಡೇ ಪಾತ್ರಗಳನ್ನು ಸೃಷ್ಟಿ ಮಾಡುವಂಥ ದೊಡ್ಡ ಪ್ರಯತ್ನವನ್ನು ಈ ದೇಹಿ ಕಾದಂಬರಿ ಮಾಡ್ತದೆ ಅಂತೇಳಿ ಅನ್ನಿಸ್ತದೆ. ಸಮಕಾಲೀನವಾದಂಥ ಅನೇಕ ಬಿಕ್ಕಟ್ಟುಗಳಿಗೆ ಈ ಕಾದಂಬರಿ ಉತ್ತರನೂ ಕೂಡ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸಂವಿಧಾನದ ಬಗ್ಗೆ ನಾವು ಮಾತಾಡ್ತೀವಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತೀವಿ, ಚರಿತ್ರೆ ಬಗ್ಗೆ ಮಾತನಾಡೋ ಕಾಲಕ್ಕೆ ನಮ್ಮ ಸಂಬಂಧಗಳು ಯಾವ ನೆಲೆ ಒಳಗಡೆ ಇದ್ದರೆ ಈ ಸೊಸೈಟಿ ಅನ್ನುವಂಥದ್ದು ಒಂದು ಆರೋಗ್ಯಕರವಾಗಿ ಇರೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆಗಳನ್ನು, ಮತ್ತು ಇಲ್ಲಿ ಬೇರೆದು ಏನು ಬರಲ್ಲ, ವಾಡೆಗಳದು ಅದರ ಅವನತಿ ಅಷ್ಟೇ ಬರುತ್ತೆ. ಅವು ಕೊಡುಗೈಯಾಗಿದ್ದು ಅದು ಯಾವುದೂ ಉಲ್ಲೇಖಗಳು ಬರಲ್ಲ. ಹೇಗೆ ಸಂಘರ್ಷಕ್ಕೆ ಒಳಗಾಗ್ತದೆ, ಅದರೊಳಗಡೆ ಹೆಣ್ಣುಗಳು ಏನು ಪಾತ್ರವನ್ನು ವಹಿಸ್ತಾರೆ ಮತ್ತು ಸ್ವತಂತ್ರವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪಾತ್ರವಾಗಿ ಬರುತ್ತೆ. ಲಾವಣ್ಯ ಲಕ್ಷ್ಮಿ ಏನಿದಾಳಲ್ಲ ಅಲ್ಲೇ ಇರ್ಬೋದಾಗಿತ್ತು. ಬಹುಶಃ ಸುಭಾಷನಿಗೆ ಹೇಳಿದ್ದರೂ ಕೂಡ ಒಪ್ಕೋತಿದ್ದ ಅವನು, ಅಷ್ಟು ಪ್ರಬುದ್ಧನಾಗಿ ಬಂದಿರ್ತಾನೆ ಅವನು ಹಿಮಾಲಯದಿಂದ. ಆದರೆ ಆಕೆ ನಿರ್ಧಾರ ಏನಿರ್ತದೆ ಅಂದರೆ ಬೇಡ, ನಾನು ಅವನನ್ನೇ ಹುಡುಕೊಂಡು ಹೋಗ್ತೇನೆ ಅಂತೇಳಿ ಪೂನಾವರೆಗೂ ಹೋಗುವಂಥದ್ದು ಇದೆಯಲ್ಲ. ಇಂಥ ಒಂದು ಗಟ್ಟಿಯಾದಂಥ ಸಶಕ್ತವಾದಂಥ ಪಾತ್ರಗಳನ್ನು ಇಲ್ಲಿ ಈ ಕಾದಂಬರಿ ನಮಗೆ ಕಟ್ಟಿಕೊಟ್ಟಿದೆ ಅನ್ನುವಂಥ ಅಭಿಪ್ರಾಯ. ಭಾಳ ವಿಸ್ತಾರವಾದಂಥ ಮಾತುಗಳಾದವು ಅಂತೇಳಿ ಅನ್ನಿಸ್ತದೆ. ಈ ಅವಕಾಶವನ್ನು ಕೊಟ್ಟಂಥ ಬಾಳಣ್ಣನಿಗೆ ಮತ್ತು ಹಿರಿಯರಾದಂಥ ದೇಶಪಾಂಡೆ ಅವರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.